ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಗಳ ಮನೆಗೆ ಬರ್ತಾಯಿದ್ದೀನಿ. ಮಗನ ಮನೆಗೆ ಯಾಕೆ ಹೋಗ್ತಾ ಇಲ್ಲ ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಡೋಣ. ನನ್ನ ಮಗ ಎಲ್ಲಿದ್ದಾನೆ? ನನ್ನ ಮಗಳು ನಗ್ತಾ ಇದ್ದಾಳೆ ಮಗ ಅಂದಿದ ತಕ್ಷಣ. ನನ್ನ ಮಗ ಎಲ್ಲಿದ್ದಾನೆ, ಯಾಕೆ ಅವನ ಮನೆಗೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಮೊದಲನೇದಾಗಿ ಇದು ನನ್ನ ಮಗಳ ಮನೆ. ಇದು ನನ್ನ ಮಗಳ ಮನೆ. ನನ್ನ ಮೊಮ್ಮಗಳಿಗೆ ರಜಾ ಬಂತು, ಮನೇಲಿದ್ದಾಳೆ. ಅವಳ ಮನೆ ಇದು. ಅವಳ ಮನೇಲಿ ನಾನು ಶನಿವಾರ ಭಾನುವಾರ ಬರ್ತೀನಿ. ಯಾಕೆ ಇದ್ರದ್ದು ಹಳೆ ವಿಡಿಯೋ ಇದೆ, ಹೋಮ್ ಟೂರ್ದು ವಿಡಿಯೋ ಇದೆ. ಇಷ್ಟು ದೊಡ್ಡ ಮನೆ ಇದೆ ಮಕ್ಕಳಿಗೆ, ನಾನು ಯಾಕೆ ಒಂಟಿಯಾಗಿದ್ದೀನಿ, ನೀವು ಯಾಕೆ ಒಂಟಿಯಾಗಿದ್ದೀರಾ ಅಂತ ನಿಮ್ಮ ತಲೆಯಲ್ಲೆಲ್ಲ ಬರ್ಬೋದು. ಇದೊಂದು ರೂಮ್ ಇದೆ. ಫಸ್ಟ್ ಮನೆ ತೋರಿಸ್ಬಿಡ್ತೀನಿ, ಆಮೇಲೆ ನಾನು ವಿಷಯಕ್ಕೆ ಬರ್ತೀನಿ. ಇದು ದೇವ್ರ ಮನೆ. ಇದೊಂದು ರೂಮು. ನನ್ನ ಮುದ್ದು ಮೊಮ್ಮಗ ಮಲ್ಕೊಂಡಿದ್ದಾನೆ, ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಹೀಗೆ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟು. ಇದು ಅಡುಗೆ ಮನೆ. ಇಲ್ಲಿಂದನೂ ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಇಲ್ಲೊಂದು ಸಿಂಕ್ ಇದೆ. ಇಲ್ಲಿ ಪಾತ್ರೆ ತೊಳೆಯಲ್ಲ, ಏನು ಎಂಚಿಲು ಮುಸ್ರೆ ಏನೂ ಮಾಡಲ್ಲ. ದೇವ್ರದ್ದು ಪಾತ್ರೆ ತೊಳೆಯೋದಕ್ಕಷ್ಟೇ ಇಟ್ಕೊಂಡಿರೋದು. ಇಲ್ಲಿ ಕೆಲಸದವ್ರು ಬರ್ತಾರೆ, ಇಲ್ಲಿ ಪಾತ್ರೆ ಹಾಕ್ತಾಳೆ ನೋಡಿ. ಇಷ್ಟು ದೊಡ್ಡ ಮನೆ ಅಲ್ವಾ? ನಾನು ಯಾಕೆ ಒಬ್ಬಳೇ ಇದ್ದೀನಿ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ. ಕೆಳಗಡೆ ಅವ್ರ ಅಪ್ಪ ಅಮ್ಮ ಇದ್ದಾರೆ. ಇಷ್ಟು ದೊಡ್ಡ ಮನೆ, ಕೆಳಗಡೆ ಅವ್ರ ಅಪ್ಪ ಅಮ್ಮ ಇದ್ದಾರೆ. ಆಯಿತಾ? 3 ಬೆಡ್ರೂಮ್ ಮನೆ. ವಿಷಯಕ್ಕೆ ಬರ್ತೀನಿ. ಹೀಗಿದೆ. ಮೇಲೊಂದು ಡೂಪ್ಲೆಕ್ಸು, ಮೇಲೊಂದು ಮನೆ ರೂಮು, ಮೇಲೊಂದು ರೂಮ್ ತೋರಿಸ್ತೀನಿ. ಅದು ಯಾರ್ದು ಏನು? ನನ್ನ ಮಗಳ ಮನೆಯೇ ಇಷ್ಟು ದೊಡ್ಡದಿದೆ ಅಂದರೆ ಇನ್ನು ನನ್ನ ಮಗನ ಮನೆ ಎಷ್ಟು ದೊಡ್ಡದಿರ್ಬೋದು ಅಲ್ವಾ? ನೋಡಿ, ಇಲ್ಲೊಂದು ರೂಮು, ವಾರ್ಡ್ರೋಬು, ಅಟ್ಯಾಚ್ ಬಾತ್ರೂಮು ಎಲ್ಲ ಇದೆ. ಬನ್ನಿ ಹೋಗೋಣ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಇಲ್ಲಿ ಆಳು ಕಾಳು ಎಲ್ಲ ಇದ್ದಾರೆ. ಆಳು ಅಂದರೆ ಕೆಲಸದವ್ರಿದ್ದಾರೆ, ಕಾಳು ಅಂದರೆ ಹೊಟ್ಟೆಗೆ ಬಟ್ಟೆಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಕೆಲಸದವ್ರು ಬರ್ತಾರೆ, ಪಾತ್ರೆ ತೊಳೆದಿಟ್ಬಿಟ್ಟು ಹೋಗ್ತಾರೆ. ಮತ್ತು ನಂದು ಹಳೆ ವಿಡಿಯೋ ನೋಡಿರ್ಬೋದು. ಎಲ್ಲರೂ ಕೇಳ್ತಾ ಇದ್ದೀರ, ನಿಮಗೆ ಮಗ ಇದ್ದಾನೆ, ಮಗನ ಜೊತೆಲಿ ಯಾಕಿಲ್ಲ ನೀವು ಅಂತ ಹೇಳಿ. ಇದು ಕಸ ಗುಡಿಸೋ ಮಿಷಿನು. ಅದ್ರ ಹೆಸ್ರು ರೋಬೋ. ನನಗೆ ಹೆಸ್ರೆಲ್ಲ ಹೇಳೋಕ್ಕೆ ಬರಲ್ಲ, ಅದರದ್ದೇ ಸಪ್ರೇಟ್ ವಿಡಿಯೋ ಇದೆ, ನೋಡ್ಬೋದು. ಇದೆಲ್ಲ ನನ್ನ ಮೊಮ್ಮಕ್ಕಳದ್ದು ಆಟ ಸಾಮಾನು. ಇಷ್ಟು ನನ್ನ ಮಗಳು IT ಕೆಲಸ ಮಾಡ್ತಾಳೆ. ಇಷ್ಟು ದೊಡ್ಡ ಮನೆ ನೋಡಿ. ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ. ಯಾಕೆ ವಿಡಿಯೋ ಎಳಿತಾ ಇದ್ದಾಳೆ ಅಂತ ಅಂದ್ಕೊಂಬೇಡಿ. ನನ್ನ ವಿಷಯನೂ ಹೇಳಬೇಕು, ಹಾಗೆ ಎಲ್ರಿಗೂ ಒಂದು ಯಾರ್ಯಾರ ತಲೆಯಲ್ಲಿ ಸಂಶಯ ಅನ್ನೋ ಹುಳ ಇದೆ ಅದನ್ನೆಲ್ಲ ತೆಗಿಬೇಕು. ಇದು ನನ್ನ ಅಳಿಯನ ಅಣ್ಣನ ಮನೆ. ಅವನಿಲ್ಲ, ಅವನು ಬೇರೆ ದೇಶದಲ್ಲಿದ್ದಾನೆ. ಇಲ್ಲಿ ಮೇಲೆ ಕರ್ಕೊಂಡು ಹೋಗ್ತೀನಿ. ಈಗ ಮೇಲೆ ಬಂದೆ. ಬಿಸಿಲು ಬೇಸಿಗೆಗಾಲ ಆಗಿರೋದ್ರಿಂದ ಹಚ್ಚ ಹಸಿರಾಗಿ ಕಾಣಿಸ್ತಾ ಇಲ್ಲ. ಆ ಬೆಟ್ಟದ ಮೇಲೆಲ್ಲ ಹೋಗಿ ವೀಡಿಯೋ ಮಾಡಿದ್ದೀನಿ, ಲೈವ್ ಮಾಡಿದ್ದೀನಿ. ಈಗ ಇದೊಂದು ತಡೆಗೋಡೆ ಹಾಕಿದ್ದಾರೆ. ಅಲ್ಲೇನೋ ಮೋಸ್ಟ್ಲಿ ಏನಾದರೂ ಒಂದು ಅಪಾರ್ಟ್ಮೆಂಟ್ ಬರುತ್ತೆ ಅನಿಸುತ್ತೆ. ಮೆಟ್ಲು ಹತ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಎದುರುಸ್ರು ಬಿಡೋಂಗಾಯ್ತು. ಅದು
ಟೆಂಪಲ್ದು ವೀಡಿಯೋ ಮಾಡಿದ್ದೀನಿ, ಷಣ್ಮುಖನ ಟೆಂಪಲ್ದು. ಇದೊಂದು ಅಮ್ಮನ ದೇವಸ್ಥಾನ, ಅದು ಷಣ್ಮುಖನ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. RR ನಗರದಲ್ಲಿ ನನ್ನ ಮಗಳಿರೋದು ನೋಡಿ. ಇಷ್ಟು ದೊಡ್ಡ ಬಿಲ್ಡಿಂಗು. ಯಾಕೆ ನಾನು ಒಬ್ಬಳೇ ಇದ್ದೀನಿ. ಈಗ ವಿಷಯಕ್ಕೆ ಬರ್ತೀನಿ. ಇದೆಲ್ಲ ನಮ್ಮ ಬೀಗರು ಹಾಕಿರೋದು ನೋಡಿ. ಮಲ್ಲಿಗೆ ಹೂವು ಎಷ್ಟು ಬಿಟ್ಟಿದೆ. ಏನೋ ಒಂದು ಪುಟ್ಟ ಪಕ್ಷಿ ನೋಡಿ ಹೇಗೆ ಓಡಾಡ್ತಾ ಇದೆ. ಇದು ಮೈಸೂರು ಮಲ್ಲಿಗೆನೂ ಹಾಕಿದ್ದಾರೆ. ಇದು ಈ ಜಾಗ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ದೊಡ್ಡ ಮನೆ ಅಂತ ಹೇಳಿ. ಹೀಗಿದೆ ನನ್ನ ಮನೆ ನೋಡಿರ್ಬೋದು. 9 ಹೆಜ್ಜೆ ಇಷ್ಟೇ ನೋಡಿ. 1 2 3 ಈ ಥರದ್ದು 22 ಹೆಜ್ಜೆ ಇರೋದಷ್ಟೇ ನಂದು. 10 ಹೆಜ್ಜೆ ಹಾಲು, 10 ಹೆಜ್ಜೆ ರೂಮು, ಇಷ್ಟೇ ಇರೋದು. ಎಲ್ಲರೂ ಕೇಳಿದ್ದೀರ, ಅದೊಂದು ವೀಡಿಯೋದಲ್ಲಿ ನಾನು ಪಿನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಕಮೆಂಟ್ನ ಪಿನ್ ಮಾಡಿದ್ದೀನಿ. ನಿಮಗೆ ಮಗ ಇದ್ದಾನೆ, ಮಗನ ಜೊತೆಲಿ ಯಾಕಿಲ್ಲ ನೀವು, ಒಂಟಿಯಾಗಿದ್ದೀರಾ ಅಂತ ಕೇಳಿದ್ದಾರೆ. ಇನ್ನೊಬ್ಬರು ಕೇಳಿದ್ದಾರೆ, ನೀವು ಯಾಕೆ ಯಾರೂ ಇಲ್ಲ ಅಂತ ಹೇಳ್ತೀರಾ, ನೀವು ಮಗಳ ಮನೆಗೆ ಹೋಗಿರ್ಬೋದಲ್ವ ಅಂತ ತುಂಬ ಜನ ಕೇಳಿದ್ದಾರೆ. ಅದಕ್ಕಿವಾಗ ಕರೆಕ್ಟಾಗಿ ಉತ್ತರ ಕೊಡ್ತಾಯಿದ್ದೀನಿ ನಾನು. ಮಗಳ ಮನೆಗೆ ಹೋಗಿರ್ಬೋದು. ಮಗಳ ಮನೆ ಇಷ್ಟು ದೊಡ್ಡದಿದೆ. ನನಗೆ ಎಲ್ಲರೂ ಇದ್ದಾರೆ. ಅಣ್ಣ ಇದ್ದಾನೆ, ಅತ್ತಿಗೆ ಇದ್ದಾರೆ. ಅತ್ತಿಗೆ ತಾಯಿ ಥರ ನೋಡ್ಕೊಳ್ತಾಳೆ ನನಗೆ. ಅವಳಿಗಿಬ್ಬರು ಹೆಣ್ಮಕ್ಳು. ಆ ಇಬ್ಬರು ಹೆಣ್ಮಕ್ಳ ಜೊತೇಲಿ ನನ್ನೂ ಒಬ್ಬಳು ಮಗಳ ಥರ ನೋಡ್ಕೊಳ್ತಾಳೆ ನಮ್ಮ ಅತ್ತಿಗೆ. ನಮ್ಮ ಅಣ್ಣನೂ ತುಂಬ ಗಲಾಟೆ ಮಾಡ್ತಾನೆ, ನಮ್ಮ ಮನೆಗೆ ಬಂದುಬಿಡು ಅಂತ. ನಮ್ಮ ಮನೆ ನಾನಿದ್ದೀನಲ್ಲ, ಅಲ್ಲೇ ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಣ್ಣ ಇದ್ದ. ಈಗ ಅವನು ಗೊಟ್ಟಿಗೆರೆ ಬನ್ನರ್ಘಟ್ಟ ಹತ್ರ, ಅವ್ರದ್ದು ಇಷ್ಟೇ ದೊಡ್ಡ ಮನೆ, ಅಲ್ಲಿದ್ದಾನೆ. ಅಣ್ಣನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ನಮ್ಮ ಮನೆಗೆ ಬಂದರೆ ನನಗೇನು ಇಷ್ಟವಾಗಿದ್ದು ಹಣ್ಣು ಹಂಪಲು ಸ್ವೀಟು ಎಲ್ಲ ತೊಗೊಂಡು ಬರ್ತಾನೆ ಅಣ್ಣ. ಅತ್ತಿಗೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾಳೆ. ಅಣ್ಣನಿಗೆ 3 ಜನ ಮಕ್ಕಳು, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇಷ್ಟೆಲ್ಲ ನೋಡ್ಕೊಳ್ಬೇಕಾರೆ ನಾನೊಬ್ಬಳೇ ಯಾಕಿದ್ದೀನಿ ಅಂತ ಫಸ್ಟ್ ಹೇಳ್ತೀನಿ. ನನಗೆ ಗಂಡು ಮಕ್ಕಳಿಲ್ಲ. ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಅದು ಲಿಫ್ಟ್ ಹಾಕ್ಸಿಲ್ಲ. ನನಗೆ ಗಂಡು ಮಕ್ಕಳಿಲ್ಲ, ಆಯಿತಾ. ತಪ್ಪು ತಿಳ್ಕೊಂಡಿದ್ರೆ ಅವ್ರಿಗೆಲ್ಲ ನಾನಿವಾಗ ಹೇಳ್ತಾಯಿದ್ದೀನಿ. ತಪ್ಪು ತಿಳ್ಕೊಂಡಿರೋರಿಗೆ ಕರೆಕ್ಟಾಗಿ ನೋಡಿ, ನನಗೆ ಗಂಡು ಮಕ್ಕಳಿಲ್ಲ. ನನ್ನ ಮಗಳು IT ಕೆಲಸಕ್ಕೆ ಹೋಗ್ತಾಳೆ. ನನ್ನ ಅಳಿಯ ತುಂಬ ಚೆನ್ನಾಗಿದ್ದಾನೆ. ನನ್ನ ಅಳಿಯನಿಗೆ ನಾನೊಬ್ಬಳನ್ನೇ ಇರ್ಸೋಕ್ಕಿಷ್ಟ ಇಲ್ಲ. ಅವನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ನಾನಿವಾಗ ಮೇಲೆ ರೂಮ್ ತೋರಿಸಿದ್ನಲ್ಲ, ಆ ರೂಮಲ್ಲಿ ನನ್ನ ಮೊಮ್ಮಗ ಹೇಳ್ತಾನೆ, ಅದು ಬೇಬಿದ್ದು ರೂಮು ಅಂತ ಹೇಳ್ತಾನೆ. ನನ್ನ ಬೇಬಿ ಅಂತ ಕರೀತಾರೆ, ಅದು ಬೇಬಿದ್ದು ರೂಮು ಅಂತ ಹೇಳ್ತಾರೆ. ಅದು ರೂಮ್ ನನಗಂತಲೇ ಕಟ್ಸಿರೋದು ಅವರು. ಆ ರೂಮ್ನ ನನಗಂತಲೇ ಕಟ್ಸಿರೋದು ಮಾಡಿ ಮೇಲೆ ನಾನು ಬಂದಿರಲಿ ಅಂತ. ನನ್ನ ಅಳಿಯ ತುಂಬ ಗಲಾಟೆ ಮಾಡ್ತಾನೆ, ಯಾಕೊಬ್ಬರೇ ಇದ್ದೀರಾ, ನಾವೆಲ್ಲ ಇಲ್ವಾ, ಬನ್ನಿ ಅಂತ. ಅವ್ರ ಅಪ್ಪ ಅಮ್ಮ ಸಮೇತ, ಅವ್ರ ಅಮ್ಮನೂ ಅಷ್ಟೇ, ಯಾಕೊಬ್ಬರೇ ಇದ್ದೀರಾ, ಇಲ್ಲಿ ಬಂದಿರಿ, ನಮ್ಮ ಜೊತೇಲಿರಿ ಅಂತ ಹೇಳ್ತಾರೆ. ನಮ್ಮ ಅಣ್ಣನೂ ಕರೀತಾನೆ, ಯಾಕಮ್ಮ ಬಂದ್ಬಿಡು. ನಮ್ಮ ಅಣ್ಣನ ಮನೆ ನೋಡಿಲ್ಲ ಅಂದರೆ ನೋಡಿ, ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಅದ್ರ ಮಧ್ಯೆ ಒಂದು ಡಬಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟಿದ್ದಾನೆ. ಅದ್ರ ಮೇಲೆ ಡೂಪ್ಲೆಕ್ಸು 3 ಬೆಡ್ರೂಮಲ್ಲಿ ಅವನಿರೋದು. ಜೊತೆಲಾದರೂ ಬಂದಿರೋ, ಇಲ್ದಿರೆ ನಿನಗೆ ಕೆಳಗಡೆ ಸಿಂಗಲ್ ಬೆಡ್ರೂಮ್ದು ಮನೆ ಖಾಲಿ ಮಾಡಿಸ್ಕೊಡ್ತೀನಿ, ಅಲ್ಲಿ ಬಂದಿರೋ ಅಂತ ನಮ್ಮ ಅಣ್ಣನೂ ಎಷ್ಟೋ ಕರೀತಾನೆ. ಆಮೇಲೆ ನಮ್ಮ ತಂದೆಯವ್ರ ಅಣ್ಣನ ಮಗ ಬಾಲ್ಚಂದರ್ ಅಂತ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಅವಳೂ ಅಷ್ಟೇ, ನಮ್ಮ ಅತ್ತಿಗೆ ಸುಗುಣ ಅಂತೇಳಿ, ಅವಳೂ ಅಳ್ತಾಳೆ, ನಾವಿಲ್ವೇನೆ, ನಮ್ಮ ಜೊತೇಲಿ ಬಾರೆ ಅಂತಾಳೆ. ನಾನೊಬ್ಬಳೇ ಯಾಕಿದ್ದೀನಿ ಅಂತಂದರೆ ಯಾರಿಗೂ ಹೊರೆ ಆಗಿರಬಾರ್ದು. ಇಷ್ಟೆಲ್ಲ ಇದ್ದಾರೆ, ಎಲ್ಲರೂ ಪ್ರೀತಿಯಾಗಿದ್ದಾರೆ. ಆ ಪ್ರೀತಿನ ನಾವು ಉಳಿಸ್ಕೊಳ್ಬೇಕು ಹೊರತು, ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ವ. ಮಗಳು ಇವಾಗ ಚೆನ್ನಾಗಿದ್ದಾಳೆ, ಅವಳು ಅದೇ ರೀತಿ ಚೆನ್ನಾಗಿರಲಿ, ಕೊಟ್ಟೆಣ್ಣು ಕುಲಕ್ಕೊರಕೆ ಅಂತ ಹೇಳ್ತಾರೆ. ನಾವೇನು ಆ ಥರ ಇದ್ದೀವಿ. 15 ದಿವಸಕ್ಕೊಂದು ಸರಿ ಬರ್ತೀನಿ, ಮೊಮ್ಮಕ್ಕಳನ್ನ ನೋಡಬೇಕು ಅನ್ನಿಸ್ತು ಬರ್ತೀನಿ, ಹೋಗ್ತೀನಿ, 2 ದಿವಸ ಇರ್ತೀನಿ ಮೊಮ್ಮಕ್ಕಳ ಜೊತೇಲಿ, ಅಳಿಯದಿರ ಜೊತೇಲಿ, ಅಳಿಯನ ಜೊತೇಲಿ, ಎಲ್ಲರ ಜೊತೆಲೂ ಚೆನ್ನಾಗಿರ್ತೀನಿ. ಹಾಗಂತ ಅವ್ರು ಹೇಳಿದ್ರು ಅಂತ ಬಂದು ನಾನು ಇಲ್ಲೇ ಉಳ್ಕೊಂಡ್ರೆ ಬೆಲೆ ಇರುತ್ತಾ, ಮರ್ಯಾದೆ ಇರುತ್ತಾ? ನನ್ನ ಅಳಿಯ ಅಪ್ಪ ಅಮ್ಮನಿಗೆ ಅಧಿಕಾರ ಇದೆ, ಮಗ ಅನ್ನೋ ಅಧಿಕಾರ ಇದೆ. ನನಗೆ ಮಗಳು ಮನೆ ಅನ್ನೋದು ಅಧಿಕಾರ ಇರುತ್ತಾ? ಯಾರಿಗೆ ಆಗಲಿ ಅಧಿಕಾರ ಇರುತ್ತಾ? ಅದಕ್ಕೋಸ್ಕರ ಎಲ್ಲರೂ ಆ 2 ವೀಡಿಯೋಗೆ ಬರ್ತಿದ್ದಾರೆ, ಯಾಕೆ ಒಂಟಿಯಾಗಿರ್ತೀರಾ, ನಿಮಗೆ ಮಕ್ಕಳಿಲ್ವಾ, ನಿಮ್ಮ ಅಣ್ಣ ಇಲ್ವಾ ಅಂತ ಬರ್ತಿದ್ದಾರೆ.
ಅದಕ್ಕೋಸ್ಕರ ಅವರೆಲ್ರಿಗೂ ಒಂದು ಉತ್ತರ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ಇಷ್ಟು ದೊಡ್ಡ ಮನೆ ಇದೆ, ನನಗೊಂದಿಷ್ಟು ಅಗಲ ಜಾಗ ಇರಲ್ವ, ಇಷ್ಟು ಊಟ ಇರಲ್ವ? ನಾನು ಯಾಕೆ ಅಂದರೆ ನಾನು ಸ್ವಾಭಿಮಾನದಿಂದ ಇರಬೇಕು, ನಾನು ದುಡ್ದು ನಾನು ತಿನ್ನಬೇಕು, ನನ್ನ ಕೈಯಲ್ಲಾಗಿದ್ದು 4 ಜನಕ್ಕೆ ಕೊಡಬೇಕು, ಅವರು ಪ್ರೀತಿಯಾಗಿರಲಿ, ನಾನು ಪ್ರೀತಿಯಾಗಿರಲಿ. ಆ ಪ್ರೀತಿ ವಿಶ್ವಾಸ ಬೇರೆ. ಆದರೆ ನಾವು ಇಲ್ಲೇ ಬಂದಿತ್ತು ಅಂದರೆ 1 ದಿವಸ ಸರಿ, 2 ದಿವಸ ಸರಿ ಅಂದರೆ 1 ವರ್ಷ ಪರವಾಗಿಲ್ಲ, 2 ವರ್ಷ ಪರವಾಗಿಲ್ಲ, 3ನೇ ವರ್ಷ ಸ್ಮೆಲ್ ಬರೋಕ್ಕೆ ಶುರು ಆಗೋಗ್ತೀವಿ. ಯಾವುದೇ ಒಂದು ಸಣ್ಣ ವಿಷಯಕ್ಕಾಗಲಿ. ಇವಾಗ ನಾನು ಹೇಳ್ತೀನಿ ನನ್ನ ಮಕ್ಕಳಿಗೆ ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತ ಹೇಳ್ತೀನಿ. ಅವಳಿಲ್ಲ ನಾನು ಹೀಗೆ ಮಾಡ್ತೀನಿ ಅಂತಾಳೆ. ಆವಾಗ ನನಗೂ ಬೇಜಾರಾಗುತ್ತೆ, ಅವಳಿಗೂ ಬೇಜಾರಾಗುತ್ತೆ. ಅದೇ ದೂರ ಇದ್ದರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಒಂಟಿಯಾಗಿ ನಾನು ಒಬ್ಬಳೇ ಇರೋದು. ಅರ್ಥ ಆಯ್ತಾ ಎಲ್ರಿಗೂ? ಇಷ್ಟೂ ಎಲ್ಲರೂ ಇದ್ದಾರೆ, ಅಣ್ಣ ಇದ್ದಾರೆ, ನಮ್ಮ ದೊಡ್ಡಪ್ಪನ ಮಗ ಅವನು ಅಣ್ಣನ ಥರನೇ ನನ್ನ ಜೊತೇಲಿದ್ದಾನೆ, ನನ್ನ ಮಗಳಿದ್ದಾಳೆ, ನನ್ನ ಅಳಿಯ ಅಂತೂ ದಿನ ಬೈತಾನೆ, ನಾನು ಬಂದಾಗೆಲ್ಲ ಹೇಳ್ತಾನೆ, ದಿನ ಫೋನ್ ಮಾಡ್ತಾರೆ, ದಿನ ನಮ್ಮ ಅಣ್ಣ ಫೋನ್ ಮಾಡ್ತಾನೆ, ನಮ್ಮ ಅದಕ್ಕೆ ವೀಡಿಯೋ ಕಾಲ್ ಮಾಡ್ತಾಳೆ. ಇಷ್ಟೆಲ್ಲ ಪ್ರೀತಿ ಇದೆ. ಆ ಪ್ರೀತಿನ ನಾವು ಜೋಪಾನವಾಗಿ ಇಟ್ಕೊಬೇಕು. ನಾವು ಒಂಟಿಯಾಗಿದ್ದೀವಿ ಅಂತ ಒಬ್ರಿಗೆ ಹೊರೆ ಆಗೋದಾಗಲಿ, ಭಾರ ಆಗೋದಾಗಲಿ ಆಗಬಾರ್ದು. ಸರಿ ಆಯಿತು, ನಿಮ್ಮೆಲ್ಲರೂ ಪ್ರಶ್ನೆ ಆಯಿತು, ನಿಮಗೇನೋ ಕೆಲಸ ಇದೆ, ಯೂಟ್ಯೂಬ್ ಇದೆ, ಇರೋಕ್ಕೊಂದು ಪುಟ್ಟ ಮನೆ ಇದೆ, ಇಲ್ಲದೇ ಇರೋರು ಏನು ಮಾಡಬೇಕು ಅಂತ ಅದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ. ಇಲ್ಲದೇ ಇರೋರು ಏನು ಮಾಡಬೇಕು ಅಂತ ಬರ್ತೀನಿ. ನಾನು ಅದಕ್ಕೂ ಒಂದು ಹೇಳ್ತೀನಿ, ಕೈಲಿ ಶಕ್ತಿ ಇದೆಯಲ್ವ, ಎಷ್ಟು 70-80 ವರ್ಷದವರೇ ದುಡ್ದು ತಿಂತಾರೆ. ನಮ್ಮ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನೆ, ನಮ್ಮ ಏರಿಯಾದು ಒಂದು ಸರಿ ವೀಡಿಯೋ ಮಾಡ್ತೀನಿ. ಎಲ್ಲ ಸಣ್ಣ ಸಣ್ಣ ಮನೆ, 2,500-3,000 ರೂಪಾಯಿಗೆ ಒಂದು ಸಣ್ಣದು ಹಾಲು, ಒಂದು ಅಡುಗೆ ಮನೆ, ಅಲ್ಲೇ ಎಲ್ಲ ಇರೋದು ಮನೆ ಸಿಗುತ್ತೆ. ಒಂದು ವಯಸ್ಸಾಗಿರೋರೊಬ್ಬರು ಅಜ್ಜಿ ಇದ್ದಾರೆ, ಅವರು ಮಗ, ಸೊಸೆ, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಎಲ್ಲರೂ ದೂರ ತಳ್ಳಿದ್ದಾರೆ. ಅವರೊಬ್ಬರೇ ಇದ್ದಾರೆ, 76-78 ವರ್ಷ ಅವ್ರಿಗೆ. 3 ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಏನು ಕೊಡ್ತಾರೆ ಅದನ್ನು ತಿಂತಾರೆ, ಬರ್ತಾರೆ. ಅದನ್ನು ಇಲ್ಲಾರ ಅಲ್ಲಿ ಸಾರು ಕೊಟ್ಟಿರೋದಕ್ಕೆ ಒಂದು ಮುದ್ದೆ ಮಾಡ್ಕೊಂಡು ತಿಂತಾರೆ. 3,000 ರೂಪಾಯಿ ಮನೆ ಬಾಡಿಗೆ. ಅವ್ರಿಗೆ 12,000 ರೂಪಾಯಿ ದುಡಿತಾರಂತೆ. ಒಂದು ಮನೆಗೆ 4,000 ರೂಪಾಯಿ, 12,000 ರೂಪಾಯಿ ದುಡಿತಾರೆ. ಬಾಡಿಗೆ, ನೀರಿನ ಬಿಲ್, ಲೈಟಿನ ಬಿಲ್ 4,000-4,500 ರೂಪಾಯಿ ಹೋಗುತ್ತೆ. ಇನ್ನು ಉಳಿಸ್ತೀನಿ ನಾನು ಅಂತ ಹೇಳ್ತಾರೆ. ನನಗೆ ಮುಂದೆ ಆಗಬೇಕಾಗತ್ತೆ ಅಂತ ಉಳಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ನಾನು ಹೇಳೋದು, ಎಷ್ಟು ನಾವು ಮಾಡಲೇಬೇಕು ಅಂತ ಒಂದು ಛಲ ಇತ್ತು ಅಂದರೆ ಖಂಡಿತ ಮಾಡ್ಬೋದು. ಅಯ್ಯೋ ಬಿಡು ಅಂತ ಅಂದರೆ ಅದು ಬಿಡು ಅನ್ನೋ ಥರನೇ ಆಗೋಗುತ್ತೆ. ಮಾಡೇ ಮಾಡ್ತೀವಿ ನಾವು, ಯಾರು ಹಂಗಲ್ಲೂ ಇಲ್ಲ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ನಾನು ಒಬ್ಬಳೇ ಇದ್ದಿದ್ದು. ಯೂಟ್ಯೂಬ್ ಮಾಡೋಕ್ಕಿಂತ ಇವಳಿಗೆ 18ರಲ್ಲಿ ಮದುವೆ ಆಯಿತು ನನ್ನ ಮಗಳಿಗೆ. 18ರವರೆಗೂ ನನ್ನ ಜೊತೇಲಿದ್ಲು. ಅವಳು ಕೆಲ್ಸಕ್ಕೆ ಹೋಗ್ತಿದ್ಲು, ಸಂಬಳ ತಂದು ಕೊಡ್ತಿದ್ಲು, ನನಗೂ ನಿಭಾಯಿಸ್ತಾ ಇದ್ದೆ. 18ಕ್ಕೆ ಇವಳಿಗೆ ಮದುವೆ ಆಗ್ಬಿಟ್ಟು ಹೋದ್ಮೇಲಿಂದ ನಾನು ಒಬ್ಬಳೇ ಇದ್ದೀನಿ. ಇವಾಗ 26, 8 ವರ್ಷದಿಂದ ಒಬ್ಬಳೇ ಇದ್ದೀನಿ. ಯೂಟ್ಯೂಬ್ ಮಾಡಿದ್ದು 3 ವರ್ಷ ಆಯಿತು. 2 ವರ್ಷದಿಂದ ನನಗೆ ದುಡ್ಡು ಬರ್ತಾ ಇರೋದು. 6 ವರ್ಷ ನನ್ನ ಜೀವನ ಟೈಲರಿಂಗ್ ಮಾಡ್ತಿದ್ದೆ. 25 ವರ್ಷ ಟೈಲರಿಂಗ್ ಮಾಡಿದ್ದೀನಿ. ನನ್ನ ಹತ್ರ ಇನ್ನೂ ಮಿಷಿನ್ ಇದೆ. ಹಳೆ ವೀಡಿಯೋದಲ್ಲಿ ನೋಡ್ಬೋದು, ನನ್ನ ಸಾಕಿರೋ ತಾಯಿ ಅದು. ಹಾಗೆ ಒಂದು ಮಾಡ್ತೀವಿ, ಯಾರು ಹಂಗಲ್ಲೂ ಇರಲ್ಲ. ನಾವು ಮಾಡ್ತೀವಿ ಅಂತ ಅಂದರೆ ಖಂಡಿತ ಏನು ಬೇಕಾದರೂ ಮಾಡ್ಬೋದು. ಹೂ ಕಟ್ಬೋದು, ಮನೇಲೇ ಕೂತ್ಕೊಂಡು ಅಡುಗೆ ಮಾಡಿಕೊಡ್ಬೋದು. ಇಲ್ಲ ನೀವು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಒಬ್ಬರು ಮನೆಗೆ ಅಡುಗೆಗೆ ಹೋಗ್ಬೋದು. ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಎಲ್ಲರೂ ಇದ್ದಾರೆ ನನಗೆ, ಆದರೆ ಯಾರನ್ನ ಎಲ್ಲಿ ಇಡಬೇಕು, ಯಾರನ್ನ ಎಷ್ಟರವರೆಗೂ ಇಟ್ಕೊಬೇಕು ಅಷ್ಟೇ ಅಂತ ನಾನು ಅಂದ್ಕೊಂಡಿರೋದು. ಈ ವಿಡಿಯೋದಲ್ಲಿ ಯಾರಿಗಾದ್ರೂ ಮನಸ್ಸು ನೋವಾಗಿ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ, ಆಯಿತಾ? ನಾನು ಹೇಳೋದು, ಹೆಣ್ಣು ಸ್ವಾಭಿಮಾನವಾಗಿ ಇರಬೇಕು. ನನಗೂ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಏನು ಹೆಲ್ಪ್ ಮಾಡಿದ್ದಾರೆ ಅದ್ರ ಬದಲು ನಾನು ಅವ್ರಿಗೆ ಅದನ್ನು ಬೇರೆ ರೀತಿಲಿ ಮುಗಿಸಿದ್ದೀನಿ. ಇವಾಗ ಇನ್ನಾದರೂ ನಾವು ಸ್ವಲ್ಪ ಎಲ್ಲರೂ ಚೆನ್ನಾಗಿಟ್ಕೊಳ್ಳೋಣ. ಆಮೇಲೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಕೈ ಕಾಲು ಗಟ್ಟಿ ಇರೋವರೆಗೂ ಚೆನ್ನಾಗಿರೋಣ. ಮುಂದೆ ಆ ದೇವ್ರು ಏನು ಬರೆದಿರ್ತಾನೋ ನಮ್ಮ ಹಣೆಯಲ್ಲಿ ನೋಡೋಣ. ಅದಕ್ಕೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾರ ಕೈಗೂ ಸಿಗಬಾರ್ದು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ಏನು ಎತ್ತ ಮುಂದೆ ನಾನು ಆ ಪ್ಲ್ಯಾನು ಆದಮೇಲೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಒಬ್ಬರು ಭಾರವಾಗಿ ಇರಬಾರ್ದು ಅಂತ ನನ್ನ ಅನಿಸಿಕೆ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ನನಗೆ ಮಗ ಇಲ್ಲ, ಮಗಳಿರೋದು. ಮದುವೆ ಮಾಡಿಕೊಟ್ಮೇಲೆ ಅವರು ಬರಬೇಕು ಹೋಗಬೇಕು ಅಷ್ಟೇ ಹೊರತು ತುಂಬ ಅವ್ರ ಮನೆಯಲ್ಲೇ ಬಂದು ಉಳ್ಕೊಂಡ್ರೆ
ಚೆನ್ನಾಗೂ ಇರಲ್ಲ. ಅವರೆಷ್ಟೇ ಪ್ರೀತಿ ಇರ್ಬೋದು, ಅವರೆಷ್ಟೇ ಇರ್ಬೋದು. ನನ್ನ ಮಕ್ಕಳಿಗೆ ನಾನು ಹೇಳೋದು, ಅವ್ರು ಕರೆದ್ರು ಅಂತ ನಾನು ಅಳಿಯ ತುಂಬ ಒಳ್ಳೆಯವನು ನನ್ನ ಅಳಿಯ, ತುಂಬ ಅಂದರೆ ತುಂಬ ಒಳ್ಳೆಯವನು. ಅವ್ನು ಕರೆದ ಅಂತ ನಾನು ಬಂದಿದ್ದರೆ ನನ್ನ ಮಕ್ಕಳಿಗೆ ಬೆಲೆ ಇರುತ್ತಾ? ಯೋಚನೆ ಮಾಡಿ. ಯಾವತ್ತಾದರೂ ಒಂದು ಮಾತು ಬಂದೇ ಬರುತ್ತಲ್ಲ, ನಿಮ್ಮಮ್ಮನ್ನ ನಾನು ಸಾಕ್ತಾ ಇಲ್ವಾ ಆ ಥರ ಹೇಳೋ ಅಂಥ ಅಳಿಯ ಅಲ್ಲ. ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಅಲ್ವಾ. ನನ್ನ ಮಗಳಿಗೆ ನಿಮ್ಮಮ್ಮನ್ನ ನಾನು ಸಾಕ್ತಾ ಇಲ್ವಾ ಅಂದರೆ ನನ್ನ ಮಗಳು ನನ್ನ ಕಡೆ ಮಾತಾಡ್ತಾಳೆ, ಅಳಿಯನ ಕಡೆ ಮಾತಾಡ್ತಾಳೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ನಮ್ಮ ಬೆಲೆ ಏನಿದೆಯೋ ಅಲ್ಲೇ ಉಳಿಸ್ಕೊಬೇಕು. ನನ್ನ ಮಗಳಿಗೆ ಏನು ಗೌರವ ಮರ್ಯಾದೆ ಇರುತ್ತೆ ಅವ್ರ ಅತ್ತೆ ಮನೇಲಿ, ಅದನ್ನು ನಾವು ಉಳಿಸ್ಬೇಕು ಅಲ್ವಾ. ಸರಿನಾ ತಪ್ಪ ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.